ಹೇಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ಇದೊಂದು ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ. ತುಂಬ ಜನ, ಅದರಲ್ಲೂ ಮಹಿಳೆಯರು ಹೆಚ್ಚಾಗಿ ಇದರ ಬಗ್ಗೆ ವಿಡಿಯೋ ಮಾಡಿ ಅಂತ ನನಗೆ ಇತ್ತೀಚೆಗೆ ತುಂಬಾ ಕಮೆಂಟ್ ಬರ್ತಿತ್ತು. ಸೊ ಆ ರೀಸನ್ಗಾಗಿ ಈ ಒಂದು ವಿಡಿಯೋನ ಮಾಡ್ತಿದ್ದೀನಿ. ಸೊ ತುಂಬ ಜನಕ್ಕೆ ಹೆಲ್ಪ್ ಆಗುವಂಥ ವಿಡಿಯೋ ಇದು. ಸೊ ಆದಷ್ಟು ಎಲ್ರಿಗೂ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ, ಸೊ ಸ್ನೇಹಿತರೆ, ತುಂಬ ಜನ ಮಹಿಳೆಯರಲ್ಲಿ ಈ ಒಂದು ಸಮಸ್ಯೆ ಕಾಡ್ತಿರುತ್ತೆ. ಅದೇ ಹೊಡೆದಂತಹ ಪಾದ ಎಲ್ಲ ಸಹ ಕೂಡ ಬಿರುಕು ಬಿಟ್ಟಿರುತ್ತೆ. ಸೊ ಏನು ಮಾಡಿದ್ರೂ ಸಹ ಕೂಡ, ಎಷ್ಟೇ ಒಂದು ಕಾಸ್ಟ್ಲಿ ಆದಂತಹ ಒಂದು ಕ್ರೀಮ್ಗಳನ್ನು ಹಚ್ಚಿದ್ರೂ ಸಹ ಕೂಡ ನಿಮಗೆ ಅದರಿಂದ ಒಳ್ಳೆ ರಿಸಲ್ಟ್ ಅನ್ನೋದು ಸಿಕ್ಕಿರೋದಿಲ್ಲ. ಬಟ್ ಈ ಒಂದು ಹೋಮ್ ರೆಮಿಡಿನ ಒಮ್ಮೆ ಟ್ರೈ ಮಾಡಿ ನೋಡಿ. ಕೇವಲ ಆ ದಿನವೇ ನಿಮಗೆ ಎಷ್ಟು ಒಳ್ಳೆ ರಿಸಲ್ಟ್ ಕೊಡುತ್ತೆ ಅಂದರೆ ಅಷ್ಟು ಒಳ್ಳೆ ರಿಸಲ್ಟ್ ಕೊಡುತ್ತೆ. ಸೊ ಬನ್ನಿ, ತಡ ಮಾಡ್ದೇ ಈ ಒಂದು ಹೋಮ್ ರೆಮಿಡಿನ ಸಿಂಪಲ್ಲಾಗಿ ಕೇವಲ 3 ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ಯಾವ ರೀತಿಯಾಗಿ ರೆಡಿ ಮಾಡೋದು ಅಂತ ಈ ವಿಡಿಯೋನಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ. ಸೊ ಈ ಒಂದು ಹೋಮ್ ರೆಮಿಡಿ ರೆಡಿ ಮಾಡೋದಕ್ಕೆ ನಾನು ಮೊದಲನೇದಾಗಿ ಒಂದು ಪುಟ್ಟದಾದಂತಹ ಬೌಲ್ನ ತೆಗೆದುಕೊಂಡಿದ್ದೀನಿ. ಇದಕ್ಕೆ 2 ಟೇಬಲ್ ಸ್ಪೂನ್ ಆಗೋಷ್ಟು ಸಾಸಿವೆ ಎಣ್ಣೆ ಬಂದು ನಿಮಗೆ ಗ್ರಂಥಿಕೆ ಅಂಗಡಿಗಳಲ್ಲಿ, ಆನ್ಲೈನಲ್ಲಿ ಮತ್ತು ದಿನಸಿ ಅಂಗಡಿಗಳಲ್ಲೂ ಸಹ ಕೂಡ ಸುಲಭವಾಗಿ ಸಿಗುತ್ತೆ. ಸೊ ನಂತರ ಇದಕ್ಕೆ 2 ಕರ್ಪೂರವನ್ನು ತೆಗೆದುಕೊಂಡಿದ್ದೀನಿ. ಕರ್ಪೂರವನ್ನು ಪುಡಿ ಮಾಡಿ ಇಲ್ಲಿ ನಾನು ಹಾಕ್ಕೊಳ್ತಿದ್ದೀನಿ. ಈ 2 ಇಂಗ್ರೀಡಿಯೆಂಟ್ಸ್ ಸೇರಿದ್ರೆ ಸ್ನೇಹಿತರೆ, ನಿಜವಾಗ್ಲೂ ಇದು ಒಂದು ಒಳ್ಳೆ ಮಿರಾಕಲ್ನ ಮಾಡುತ್ತೆ ಅಂತಲೇ ಹೇಳ್ಬೋದು. ಅಷ್ಟು ಎಫೆಕ್ಟಿವ್ ರಿಸಲ್ಟ್ ಕೊಡುತ್ತೆ. ಕರ್ಪೂರ ಮತ್ತು ಸಾಸಿವೆ ಎಣ್ಣೆ ಇವೆರಡೂ ಸಹ ಕೂಡ ಬಿರುಕಾದ ಪಾದಗಳನ್ನು ಕೂಡಿಸೋದ್ರಲ್ಲಿ ನಂಬರ್ 1 ಆಗಿ ಕೆಲಸ ಮಾಡುತ್ತೆ. ಸೊ ನಂತರ ಕರ್ಪೂರ ಕರಗೋವರೆಗೂ ಅಥವಾ ಒಂದು ಅರ್ಧ ನಿಮಿಷಗಳ ಕಾಲ ಸ್ಟವ್ನ ಆನ್ ಮಾಡಿ ಲೋ ಫ್ಲೇಮಲ್ಲಿ ಇಟ್ಟು ಈ ಒಂದು ಎಣ್ಣೆಯನ್ನು ನೀವು ಕಾಯಿಸ್ಕೊಳ್ಬೇಕಾಗತ್ತೆ. ಒಂದು 20ರಿಂದ 30 ಸೆಕೆಂಡ್ಗಳಲ್ಲಿ ಲೋ ಫ್ಲೇಮಲ್ಲಿ ಇಟ್ಟು ಕಾಯಿಸ್ಕೊಳ್ಳಿ. ಸಂಪೂರ್ಣವಾಗಿ ಈ ಒಂದು ಕರ್ಪೂರ ಅನ್ನೋದು ಕರಗಿಬಿಡುತ್ತೆ ಅಂತಲೇ ಹೇಳ್ಬೋದು. ಸೊ ನಂತರ ಇದನ್ನು ಒಂದೊಳ್ಳೆ ಪುಟ್ಟದಾದಂತಹ ಬಾಕ್ಸ್ ಅಥವಾ ಪುಟ್ಟದಾದಂತಹ ಬಾಟಲಲ್ಲಿ ಸ್ಟೋರ್ ಮಾಡಿ ಸಹ ಕೂಡ ಯೂಸ್ ಮಾಡ್ಕೊಳ್ಬೋದು. ಸೊ ನೋಡ್ಬೋದು, ಇದನ್ನು ನಾನು ಸಂಪೂರ್ಣವಾಗಿ ಈಗ ಕಾಯಿಸ್ಕೊಂಡಿದ್ದೀನಿ. ನಂತರ ಒಂದು ಪುಟ್ಟದಾದಂತಹ ಬೌಲ್ಗೆ ಇದನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ. ಆದಷ್ಟು ಸ್ವಲ್ಪ ತಣ್ಣಗಾದ ನಂತರ ಈ ಒಂದು ಆಯಿಲ್ನ ನೀವು ಈ ರೀತಿಯಾಗಿ ಬೇರೆ ಒಂದು ಬೌಲ್ಗೆ ಹಾಕ್ಕೊಳ್ಬೇಕಾಗತ್ತೆ. ಇಲ್ಲ ಅನ್ನೋದಾದರೆ ನೀವು ಯಾವುದಾದ್ರೂ ಒಂದು ಪುಟ್ಟದಾದಂತಹ ಬಾಕ್ಸ್ ಅಥವಾ ಕಂಟೈನರ್ನ ಇಟ್ಕೊಂಡಿದ್ರೆ ಸೊ ಅದಕ್ಕೇ ಡೈರೆಕ್ಟಾಗಿ ಹಾಕ್ಕೊಳ್ಳಿ. ಫೈನಲ್ ಆಗಿ ಒಂದು ವಿಟಮಿನ್ ಇ ಕ್ಯಾಪ್ಸಲಲ್ಲಿರುವಂತಹ ವಿಟಮಿನ್ ಇ ಆಯಿಲ್ನ ಹಾಕ್ಕೊಳ್ಳಿ. ಇದು ನಿಮಗೆ ಎಲ್ಲ ಒಂದು ಮೆಡಿಕಲ್ ಸ್ಟೋರಲ್ಲಿ ಸುಲಭವಾಗಿ ಸಿಗುತ್ತೆ. ಇದೂ ಅಷ್ಟೇ ಸ್ನೇಹಿತರೆ, ಬಿರುಕಾದ ಪಾದಗಳನ್ನು ಒಂದುಗೂಡಿಸೋದ್ರಲ್ಲಿ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಸೊ ಆ ಕಾರಣಕ್ಕಾಗಿಯೇ ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ, ಸೊ ಇದನ್ನು ಯಾವ ರೀತಿಯಾಗಿ ಯೂಸ್ ಮಾಡೋದು ಅನ್ನೋದಾದರೆ, ನೈಟ್ ಮಲ್ಗೋಕ್ಕಿಂತ ಮುಂಚೆ ಪಾದಗಳನ್ನು ಕ್ಲೀನಾಗಿ ಸೋಪ್ ಹಾಕಿ ಕ್ಲೀನಾಗಿ ವಾಶ್ ಮಾಡ್ಕೊಳ್ಳಿ. ವಾಶ್ ಮಾಡಿದ ನಂತರ ಅದನ್ನು ಕ್ಲೀನಾಗಿ ಡ್ರೈ ಮಾಡಿ ಕಾಲನ್ನು ಈ ಒಂದು ಆಯಿಲ್ನ ನೀವು ಕ್ಲೀನಾಗಿ ಎಲ್ಲಿ ಪಾದ ಬಿರುಕಾಗಿದೆಯೋ ಅಲ್ಲಿ ಮಾತ್ರ ಹಚ್ಕೊಂಡು ಒಂದು ಕವರ್ನ ಕಟ್ಟಿ ನೈಟ್ ಹಾಗೆ ಮಲ್ಕೊಳ್ಳಿ. ಮತ್ತು ಮರುದಿನ ಬೆಳಗ್ಗೆ ಎದ್ದು ನೋಡಿ ನಿಮಗೆ ಒಳ್ಳೆ ರಿಸಲ್ಟ್ ಅನ್ನೋದು ಗೊತ್ತಾಗುತ್ತೆ ಅಂತಲೇ ಹೇಳ್ಬೋದು. ಇದೇ ರೀತಿಯಾಗಿ 7 ದಿನಗಳ ಕಾಲ ಕಂಟಿನ್ಯೂಯಸ್ ಆಗಿ ಈ ಒಂದು ಆಯಿಲ್ನ ಹಚ್ತಾ ಬಂದರೆ ಸೊ ಪಾದಗಳು ಎಷ್ಟೇ ಬಿರುಕಾಗಿದ್ರೂ ಸಹ ಕೂಡ ಒಂದುಗೂಡಿಸೋದ್ರಲ್ಲಿ ಇದು ನಂಬರ್ 1 ಆಗಿ ಕೆಲಸ ಮಾಡುತ್ತೆ. ಸೊ ಇದಿಷ್ಟು ಈ ಮಾಹಿತಿ ಆಗಿತ್ತು ಸ್ನೇಹಿತರೆ. ಸೊ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.